ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಫೈನಲ್ ಇಯರಲ್ಲಿ ಇದ್ದೀರಾ, ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಫೈನಲ್ ಇಯರ್ ಇದ್ದಾಗ ನಿಮಗೆ ಕೆಮಿಸ್ಟ್ರಿಯಲ್ಲಿ 2 ಪೇಪರ್ ಬರುತ್ತೆ, T5 ಆ್ಯಂಡ್ T6 ಅಂತ 2 ಥಿಯರಿ ಪೇಪರ್ಗಳನ್ನೇ. ಒಂದೊಂದು ಪೇಪರಲ್ಲೂ ನಿಮಗೆ 4 ಯೂನಿಟ್ ಇರುತ್ತೆ. ಈಗ ನಾನು ಯೂನಿಟ್ 1ನಲ್ಲಿ ಏನಾಯಿತು ಅಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸು ಮತ್ತು ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಆ 2 ವಿಡಿಯೋಗಳನ್ನ ಎರಡು ಚಾಪ್ಟರ್ದು ವಿಡಿಯೋಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 2ನಲ್ಲಿ ಮತ್ತೆ 3 ಸಬ್ ಟಾಪಿಕ್ಸ್ ಬರುತ್ತೆ. ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್, ಆಲ್ಕಲೈಡ್ಸ್ ಮತ್ತು ಗ್ರೀನ್ ಕೆಮಿಸ್ಟ್ರಿ ಅಂತ. ಅದರಲ್ಲಿ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ದು ಸೀರೀಸ್ನ ಶುರು ಮಾಡಿದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು 3ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಆರೋಮ್ಯಾಟ್ರಿಸಿಟಿ ಆಫ್ ಪೈರೋಲ್. ಸೊ ನಿಮಗೆ ಗೊತ್ತು, ಯಾವುದೇ ಒಂದು ಕಾಂಪೌಂಡು ಆರೋಮ್ಯಾಟಿಕ್ ಆಗಬೇಕು ಅಂತಂದರೆ ಅದು ಇಟ್ ಶುಡ್ ಫಾಲೋ ದಿ ಹಕ್ಕಲ್ಸ್ ರೂಲ್. ಇಟ್ ಶುಡ್ ಹ್ಯಾವ್ 4n+2 pi ಎಲೆಕ್ಟ್ರಾನ್ಸ್ ಇರಬೇಕು. ಜೊತೆಗೆ it should do not easily undergo addition reaction, even though they are going to contain the double bond. They generally undergo a substitution reaction because they are going to have an aromatic sextex above the ring and also below the ring. ಅದನ್ನು ಇನ್ ಡೀಟೈಲಿಗೆ ವಿತ್ ರೆಸ್ಪೆಕ್ಟ್ ಟು ದಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಮೇಲೆ ಇವತ್ತು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ವಿಡಿಯೋ ಮಾಡೋದಕ್ಕೆ ನನಗೆ ಹತ್ತತ್ರ ಒಂದು ಟಾಪಿಕ್ದು ವಿಡಿಯೋ ಮಾಡಬೇಕು ಅಂತಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ನನಗೆ ಹತ್ತತ್ರ ಒಂದು ವಾರ ನಾನು ಕಂಟಿನ್ಯೂಸ್ ಆಗಿ 2 ರಿಂದ 3 ಅವರ್ ಒಂದಿನ ವರ್ಕ್ ಮಾಡಿದಾಗ ನನಗೆ ಒಂದು ಚಾಪ್ಟರ್ದು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗತ್ತೆ. ಸೊ ನಾನು ಮಾಡಿರೋ ವೀಡಿಯೋಗಳನ್ನ ಯಾರು ಜನನೇ ನೋಡಲಿಲ್ಲ ಅಂತಂದರೆ ಯಾಕೆ ನಾನು ಮಾಡಬೇಕು ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ಇದರಿಂದ ನನಗೇನು ಅಂಥ ದುಡ್ಡೇನು ಬರಲ್ಲ. ಓನ್ಲಿ ನನ್ನ ಇಂಟೆನ್ಷನ್ ಏನು ಅಂದರೆ ಕನ್ನಡ ಮೀಡಿಯಂ ಹುಡುಗರಿಗೆ ಅಥವಾ ಯಾರೋ ಕೆಮಿಸ್ಟ್ರಿ ಓದ್ತಾ ಇರೋವಂಥ ಹುಡುಗರಿಗೆ ಹೆಲ್ಪ್ ಆಗಲಿ ಅನ್ನೋ ಇಂಟೆನ್ಷನಲ್ಲಿ ಮಾಡ್ತಾಯಿದ್ದೀನಿ. ನಂದು ಆ ಇಂಟೆನ್ಷನ್, ನಾನು ಇಷ್ಟೆಲ್ಲ ಎನರ್ಜಿ ಟೈಮು ಏನು ಇನ್ವೆಸ್ಟ್ ಮಾಡ್ತೀನಲ್ಲ ಅದು ಯಾರಿಗೂ ಉಪಯೋಗಕ್ಕೆ ಬರಲಿಲ್ಲ ಅಂದರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅನ್ನೋ ಥರ ಆಗಿಬಿಡುತ್ತೆ. ಹಂಗಾಗಿ ನೀವು ಜಾಸ್ತಿ ಜನ ನೋಡಿದ್ರೆ ನನಗೆ ಮೋಟಿವೇಶನ್ ಆಗುತ್ತೆ, ಇನ್ಸ್ಪಿರೇಷನ್ ಬರುತ್ತೆ ಟು ಕಂಟಿನ್ಯೂ. ಇಲ್ಲ ಅಂತಂದರೆ ಯಾರು ನೋಡೋ 10 ಜನಕ್ಕೆ ಯಾಕಪ್ಪ ನಾನು ಇಷ್ಟೆಲ್ಲ ಕಷ್ಟಪಡಬೇಕು ಅನ್ಸೋಕ್ಕೆ ಶುರು ಆಗುತ್ತೆ. ಫಸ್ಟು ನಾನು ಸಿಲೆಬಸ್ ತೊಗೋಬೇಕು, ನೋಟ್ಸ್ 2-3 ಬುಕ್ ತೊಗೊಂಡು ನೋಟ್ಸ್ ಮಾಡ್ಕೋಬೇಕು. ಆಮೇಲೆ ಆ ನೋಟ್ಸ್ನ ಟೈಪ್ ಮಾಡಬೇಕು. ಆಮೇಲೆ PPT ಮಾಡಬೇಕು. PPT ಮಾಡಿದ್ಮೇಲೆ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಆಮೇಲೆ ಪೋಸ್ಟ್ ಮಾಡಬೇಕು. ಇಷ್ಟೆಲ್ಲ ಕೆಲಸಗಳು ನನಗಿರುತ್ತೆ. ಸೊ ನೀವು ಜಾಸ್ತಿ ಜನ ನೋಡಲಿಲ್ಲ ಅಂತಂದರೆ ನನಗೆ ಮೋಟಿವೇಶನ್ ಸಿಕ್ಕಲ್ಲ, ಯಾಕೆ ಮಾಡಬೇಕು ಅನ್ಸೋಕ್ಕೆ ಶುರು ಆಗುತ್ತೆ. ಯಾರು ನೋಡ್ತಾ ಇದ್ದೀರಲ್ಲ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ಎಲ್ಲ ಫ್ರೀ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಮ್ಯಾಟಿಸಿಟಿ ಆಫ್ ಪೈರೋಲ್ನ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಯಾವುದೇ ಒಂದು ಕಾಂಪೌಂಡ್ನ ನಾನು ಆರೋಮ್ಯಾಟಿಕ್ ಅಥವಾ ಆರೋಮ್ಯಾಟಿಸಿಟಿ ಅದು ಇದೆ ಅಂತಂದರೆ ಅದಕ್ಕೆ ಆ ಕಾಂಪೌಂಡ್ಗೆ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಈ ಒಂದು ದೋಸ್ ಆರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಈವನ್ ದೋ ದೇ ಕಂಟೈನ್ ದಿ ಡಬಲ್ ಬಾಂಡ್, ದೇ ಡು ನಾಟ್ ಬಿಹೇವ್ ಲೈಕ್ ಎ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್. ದೇ ಆರ್ ಹೈಲಿ ಸ್ಟೇಬಲ್. ಯೂಶಲಿ ಡಬಲ್ ಬಾಂಡೆಡ್ ಇದ್ದರೆ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, ಸ್ಟೆಬಿಲಿಟಿ ಇರಲ್ಲ, ಬಿಕಾಸ್ ದೇ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಆದರೆ ಈ ಮಾಲಿಕ್ಯೂಲ್ಸಲ್ಲಿ ಡಬಲ್ ಬಾಂಡ್ ಇದ್ರೂ ದೇ ಡು ನಾಟ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್, ಬಟ್ ಈಸಿಲಿ ದೇ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಅಂಥ ಕ್ಯಾರೆಕ್ಟರ್ ಇರುವಂಥ ಪ್ರಾಪರ್ಟಿಗೆ ಇರೋವಂಥ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಆ ಪ್ರಾಪರ್ಟಿಗೆ ಆರೋಮ್ಯಾಟಿಸಿಟಿ ಅಂತ ಹೇಳ್ತೀವಿ. ಯಾವುದೋ ಒಂದು ಕಾಂಪೌಂಡು ಆರೋಮ್ಯಾಟಿಕ್ ಆಗಿದೆ ಅಥವಾ ಇಟ್ ಗೋಯಿಂಗ್ ಟು ಒಬೇ ಇಟ್ ಶೋಯಿಂಗ್ ದಿ ಪ್ರಾಪರ್ಟಿ ಆಫ್ ಆರೋಮ್ಯಾಟಿಸಿಟಿ ಅಂತಂದರೆ ಈವನ್ ದೋ ದಟ್ ಕಾಂಪೌಂಡ್ ಕಂಟೈನ್ಸ್ ಅ ಡಬಲ್ ಬಾಂಡ್, ಇಟ್ ಡು ನಾಟ್ ಬಿಹೇವ್ ಲೈಕ್ ಎ unsaturated compound, but it going to behave like a saturated compound. It is highly stable, it undergoes substitution reaction. ಅಂಥ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಸಿಟಿ ಅಂತ ಕರಿತೀವಿ. ಅದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ವಿ ಹ್ಯಾವ್ ಎ ರೂಲ್, ಆ್ಯಂಡ್ ದಟ್ ರೂಲ್ ಈಸ್ ಕಾಲ್ಡ್ ಆ್ಯಸ್ ಹಕ್ಕಲ್ಸ್ ರೂಲ್. ಇಟ್ ವಾಸ್ ಪುಟ್ ಫೋರ್ಡ್ ಬೈ ಹಕ್ಕಲ್. ಅವನೇನು ಹೇಳ್ತಾನೆ ಅಂದರೆ, ಹಕ್ಕಲ್ ಏನು ಹೇಳ್ತಾರೆ ಅಂತಂದರೆ, ಯಾವುದೇ ಒಂದು ಕಾಂಪೌಂಡ್ನ ನಾನು ಆರೋಮ್ಯಾಟಿಕ್ ಅಂತ ಕರಿಬೇಕು ಅಂದರೆ ದಟ್ ಮಾಲಿಕ್ಯೂಲ್ ಶುಡ್ ಬಿ ಸೈಕ್ಲಿಕ್ ಇನ್ ನೇಚರ್, ಇಟ್ ಶುಡ್ ಬಿ ಪ್ಲೇನಾರ್ ಇನ್ ನೇಚರ್, ಇಟ್ ಶುಡ್ ಹ್ಯಾವ್ ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್.
ಪೈ ಎಲೆಕ್ಟ್ರಾನ್ಸ್ ಏನಾಗಬೇಕು, ಒಂದು ಕಡೆಯಿಂದ ಒಂದು ಕಡೆಗೆ ಡಿಲೋಕಲೈಸೇಷನ್ ಆಗ್ತಿರಬೇಕು, ಕಂಟಿನ್ಯೂಸ್ ಆಗಿ ಒಂದು ಕಡೆಯಿಂದ ಒಂದು ಕಡೆ ಮೂವ್ ಆಗ್ತಾ ಇರಬೇಕು. ಅಂದರೆ ಏನು, ನಿಮ್ಮ ಮಾಲಿಕ್ಯೂಲಲ್ಲಿ ಡಬಲ್ ಬಾಂಡ್ ಇರುವಂಥ ಮಾಲಿಕ್ಯೂಲಲ್ಲಿ ಕಾಂಜುಗೇಷನ್ ಇರಬೇಕು. ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇದ್ದರೆ ಅವಾಗ ಅದಕ್ಕೆ ಕಾಂಜುಗೇಷನ್ ಅಂತ ಹೇಳ್ತೀವಿ. ಅದು ಕಂಟಿನ್ಯೂಸ್ ಆಗಿ ಇರಬೇಕು. ಒಂದು ಸಿಂಗಲ್ ಬಾಂಡ್, ಒಂದು ಡಬಲ್ ಬಾಂಡ್. ಡಿಲೋಕಲೈಸೇಷನ್ ಆಗಬೇಕು ಅಂತಂದರೆ ಪೈ ಎಲೆಕ್ಟ್ರಾನ್ಸು ಸಿಗ್ಮಾ ಎಲೆಕ್ಟ್ರಾನ್ಸು ಪೈ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ನನಗೆ ಏನಾಗಬೇಕಾಗತ್ತೆ ಅಲ್ಲಿ, continuous delocalization of pi electrons ಇರಬೇಕು. Then it should have, the delocalization should have, continuous delocalization of pi electrons should have either positive or electric charge ಇರಬೇಕು. either it should have a vacant p orbitals ಇರಬೇಕು, ಇಲ್ಲಾಂದರೆ p orbital with a lone pair of electrons ಇರಬೇಕು. and ಎಲ್ಲದಕ್ಕಿಂತ ಇಂಪಾರ್ಟೆಂಟು, ದೇ ಶುಡ್ ಪೊಸೆಸ್ 4n+2 pi electron where n is a integer, it's a positive number. ಅಂದರೆ ಯಾವುದೇ ಒಂದು ಮಾಲಿಕ್ಯೂಲು, ಈ ಒಂದು ಇಟ್ಸ್ ಅನ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್, ಇಟ್ ವಾಸ್ ಬಿಹೇವಿಂಗ್ ಲೈಕ್ ಎ ಸ್ಯಾಚುರೇಟೆಡ್ ಕಾಂಪೌಂಡ್. ಯಾಕೆ ಅಂತಂದರೆ ಇಟ್ ಹ್ಯಾಸ್ ಅ ಸ್ಪೆಷಲ್ ಕ್ಯಾರೆಕ್ಟರ್, ಯುನಿಕ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಗೆ ನಾವೇನಂತ ಕರಿತೀವಿ, ಆರೋಮ್ಯಾಟಿಸಿಟಿ ಅಂತ ಕರಿತೀವಿ. ಸೊ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಆರೋಮ್ಯಾಟಿಕ್ ಅಥವಾ ಇಟ್ ಗೋಯಿಂಗ್ ಟು ಒಬೇ ದಿ, ಇಟ್ ಗೋಯಿಂಗ್ ಟು ಶೋ ದಿ ಆರೋಮ್ಯಾಟಿಸಿಟಿ ಪ್ರಾಪರ್ಟಿ ಅಂತಂದರೆ ದ ಮಾಲಿಕ್ಯೂಲ್ ಶುಡ್ ಬಿ cyclic in nature, it should be planar in nature, it should have continuous delocalization of pi electron either with a vacant or with a electron pair in the p orbital ಇರಬೇಕು. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ದೇ ಶುಡ್ ಪೊಸೆಸ್ 4n+2 pi electrons. ಅದೆಲ್ಲ ಇದ್ದಾಗ ನಾನು ಅದನ್ನು ಆರೋಮ್ಯಾಟಿಕ್ ಕರಿತೀನಿ. ಸೊ ಈಗ ಅದೇ ಥರ ಪೈರೋಲ್ನ ತಗೊಂಡ್ರೆ, ಪೈರೋಲ್ ಇಸ್ ಆಲ್ಸೋ ಆರೋಮ್ಯಾಟಿಕ್ ಇನ್ ನೇಚರ್ ಬಿಕಾಸ್ ಇಟ್ ಒಬೇಸ್ ದಿ ಹಕ್ಕಲ್ಸ್ ರೂಲ್. ಹಕ್ಕಲ್ಸ್ ರೂಲ್ ಏನು ಹೇಳುತ್ತೆ, ನಿಮ್ಮ ಮಾಲಿಕ್ಯೂಲು ಸೈಕ್ಲಿಕ್ ಇರಬೇಕು, ನಿಮ್ಮ ಮಾಲಿಕ್ಯೂಲು ಪ್ಲೇನಾರ್ ಇರಬೇಕು, ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇರಬೇಕು, ಜೊತೆಗೆ ಇಟ್ ಶುಡ್ ಒಬೇ ದಿ ಹಕ್ಕಲ್ ರೂಲ್ನ ಒಬೇ ಮಾಡಬೇಕು ಅಂತ ಹೇಳ್ತಾ ಇದೆ. ಪೈರೋಲಲ್ಲಿ ಇದೆಲ್ಲ ಇದೆ. ಹಾಗಾಗಿ ಅದನ್ನು ನಾನೇನಂತ ಕರಿತೀನಿ, ಆರೋಮ್ಯಾಟಿಕ್ ಅಂತ ಕರಿತೀನಿ. ಅದನ್ನು ನೀಟಾಗಿ ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು ಅಂತಂದರೆ, ಸೊ ನಾನೇನು ಮಾಡಬೇಕು, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಎರಡು ಥಿಯರಿ ತೊಗೋಬೋದು. ಒಂದು ರೆಸೊನೆನ್ಸ್ ಥಿಯರಿ ತೊಗೋಬೋದು, ಇನ್ನೊಂದು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ತೊಗೋಬೋದು. ಸೊ ಫಸ್ಟ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ತೊಗೊಂಡ್ರೆ, ಈ ಇದರಲ್ಲಿ ಪೈರೋಲಲ್ಲಿ ಇಟ್ಸ್ ಅ 5-membered heterocyclic ಕಾಂಪೌಂಡ್. ಅದರಲ್ಲಿ ಏನಾಗ್ತಿದೆ, 4 ಕಾರ್ಬನ್ ಆಟಮ್ ಇದೆ, 1 ನೈಟ್ರೋಜನ್ ಆಟಮ್ ಇದೆ. ಸೊ ಎಲ್ಲ 4 ಆಟಮ್ಗಳು, ಅಂದರೆ ರಿಂಗಲ್ಲಿರುವಂಥ ಎಲ್ಲ ಆಟಮ್ಗಳು 4 ಕಾರ್ಬನ್ ಆಟಮು, 1 ನೈಟ್ರೋಜನ್ ಆಟಮ್, ಆಲ್ ಆಫ್ ದೆಮ್ ಆರ್ sp2 ಹೈಬ್ರಿಡೈಸ್ಡ್ ಸ್ಟೇಟ್. ಹೇಗೆ ಹೇಳ್ತೀವಿ ಅಂತಂದರೆ, ಈಗ ಕಾರ್ಬನ್ನ ತೊಗೊಳ್ಳೋಣ. ಕಾರ್ಬನ್ ಏನಾಗ್ತಿದೆ, ಗ್ರೌಂಡ್ ಸ್ಟೇಟಲ್ಲಿದೆ. ಗ್ರೌಂಡ್ ಸ್ಟೇಟಲ್ಲಿದ್ದಾಗ ಏನಾಯ್ತದು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು 6 ಇದೆ, 1s2 2s2 2p2 ಆಗ್ತಾ ಇದೆ. ಅದೇ ಎಕ್ಸೈಟೆಡ್ ಸ್ಟೇಟ್ಗೆ ಹೋದಾಗ ಏನಾಗುತ್ತೆ, ಒನ್ ಆಫ್ ದಿ 2s ಆರ್ಬಿಟಲ್ ವಿಲ್ ಬಿ ಶಿಫ್ಟೆಡ್ ಟು p ಆರ್ಬಿಟಲ್. ಸೊ ಈಚ್ ಕಾರ್ಬನ್ ಆಟಮ್ ಎಷ್ಟಿದೆ, ಕಾರ್ಬನ್ ಆಟಮ್ 4 ಕಾರ್ಬನ್ ಆಟಮ್ ಇದೆ. ಈಚ್ ಕಾರ್ಬನ್ ಆಟಮ್ ಈಸ್ sp2 ಹೈಬ್ರಿಡೈಸ್ ಸ್ಟೇಟಲ್ಲಿದೆ. ಅಂದ್ರೇನು, 2s ಮತ್ತು 2p ದೇ ಆರ್ ಅಂಡರ್ಗೋಯಿಂಗ್ ಎ ಹೈಬ್ರಿಡೈಸೇಷನ್ ಆಗಿಬಿಟ್ಟು ನನಗೆ 3 sp2 ಹೈಬ್ರಿಡ್ ಆರ್ಬಿಟಲ್, ಈಚ್ ಒನ್ ಆಫ್ ದೆಮ್ ಹ್ಯಾವಿಂಗ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಬಂತು. ಅಲಾಂಗ್ ವಿತ್ ದಟ್ ಐ ಆಮ್ ಆಲ್ಸೋ ಗೋಯಿಂಗ್ ಟು ಹ್ಯಾವ್ 1 ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ಹ್ಯಾವಿಂಗ್ 1 ಎಲೆಕ್ಟ್ರಾನ್. ಅದೇ ಥರ ನೈಟ್ರೋಜನ್ ತೊಗೊಂಡ್ರೆ, ನೈಟ್ರೋಜನ್ ಈಸ್ ಆಲ್ಸೋ ಇನ್ sp2 ಹೈಬ್ರಿಡೈಸ್ ಸ್ಟೇಟ್. ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 7 ಇದೆ, 1s2 2s2 2p3 ಆಗ್ತಾ ಇದೆ. ಆದರೆ ಅದು ಎಕ್ಸೈಟೆಡ್ ಸ್ಟೇಟಲ್ಲಿ ಏನಾಗುತ್ತೆ, ಒನ್ ಆಫ್ ದಿ 2s ಆರ್ಬಿಟಲ್ ವಿಲ್ ಬಿ ಶಿಫ್ಟೆಡ್ ಟು 2p ಆರ್ಬಿಟಲ್. ದೇರ್ ಬೈ ಯು ಆರ್ ಗೋಯಿಂಗ್ ಟು ಹ್ಯಾವ್ 3 sp2 ಹೈಬ್ರಿಡ್ ಆರ್ಬಿಟಲ್ ಈವನ್ ಇನ್ ನೈಟ್ರೋಜನ್, ಹ್ಯಾವಿಂಗ್ ಈಚ್ ಒನ್ ಆಫ್ ದಮ್ ಹ್ಯಾವಿಂಗ್ 1 ಎಲೆಕ್ಟ್ರಾನ್. ಅಂದರೆ ಏನಾಗ್ತದೆ, 4 ಕಾರ್ಬನ್ ಆಟಮು sp2 ಹೈಬ್ರಿಡೈಸ್ಡ್ ಆರ್ಬಿಟಲ್ ಇದೆ. ಎಲ್ಲದಕ್ಕೂ ಏನಾಗಿದೆ, 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಅದೇ ಥರ ನೈಟ್ರೋಜನ್ ತೊಗೊಂಡ್ರು, ಅದು sp2 ಸ್ಟೇಟಲ್ಲಿದೆ. ಈಚ್ ಆಟಮ್ ಗೋಯಿಂಗ್ ಟು ಹ್ಯಾವ್ 1 ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್, sp2 ಹೈಬ್ರಿಡ್ ಆರ್ಬಿಟಲ್ ಇದೆ. ಆದರೆ ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ತೊಗೊಂಡ್ರೆ, ಕಾರ್ಬನ್ಗೆ ಏನಾಗಿದೆ, 1 ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್, ಸಾರಿ 1 carbon, each carbon had one unhybridized p orbital, each one of them having 1 unpaired electron ಇದೆ. ಅದೇ ನೈಟ್ರೋಜನ್ ತೊಗೊಂಡ್ರೆ ಒಂದೇ ಒಂದು ನೈಟ್ರೋಜನ್ ಆಟಮ್ ಇದೆ. ಆ ನೈಟ್ರೋಜನಲ್ಲಿ ಅನ್ಹೈಬ್ರಿಡೈಸ್ಡ್ p ಆರ್ಬಿಟಲ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಆಫ್ ದಿ ರಿಂಗ್ ಏನಿದೆಯಲ್ಲ, ಅದು ಗೋಯಿಂಗ್ ಟು ಹ್ಯಾವ್ 2 ಎಲೆಕ್ಟ್ರಾನ್ಸ್. ಅಂದ್ರೇನು, 4 ಕಾರ್ಬನ್ ಆಟಮು ಮತ್ತು 1 ನೈಟ್ರೋಜನ್ ಆಟಮು ಎಲ್ಲನೂ sp2 ಆರ್ಬಿಟಲಲ್ಲಿದೆ. ಸೊ ಈಚ್ sp2 ಹೈಬ್ರಿಡ್ ಆರ್ಬಿಟಲ್ ಏನಿದೆಯಲ್ಲ, ದೇ ಗೋಯಿಂಗ್ ಟು ಮೇಕ್ ಎ ಸಿಗ್ಮಾ ಬಾಂಡ್ ವಿತ್ ಅ ಅಡ್ಜಸೆಂಟ್ ಆಟಮ್ಸ್. ಇಟ್ ಮೇ ಬಿ ವಿತ್ ಅ ಕಾರ್ಬನ್ ಆಟಮ್ ಆರ್ ಇಟ್ ಮೇ ಬಿ ವಿತ್ ಅ ನೈಟ್ರೋಜನ್ ಆಟಮ್. ಸೊ ಇಟ್ ಗೋಯಿಂಗ್ ಟು ಫಾರ್ಮ್ CH ಬಾಂಡ್. CH ಬಾಂಡ್ ಹೆಂಗಾಗುತ್ತೆ, sp2 ಹೈಬ್ರಿಡ್ ಆರ್ಬಿಟಲ್ಲು ಮತ್ತು s ಆರ್ಬಿಟಲ್ ಆಫ್ ದಿ ಹೈಡ್ರೋಜನ್, ಅವೆರಡರ ಮಧ್ಯೆ ಒಂದು ಬಾಂಡ್ ಆಗುತ್ತೆ. ಅದೇ ಥರ ಕಾರ್ಬನ್ ಮಧ್ಯೆ sp2 ಮಧ್ಯ ಕಾರ್ಬನ್ ಆಗುತ್ತೆ, ಅಥವಾ sp2 ನೈಟ್ರೋಜನ್, ಕಾರ್ಬನ್ ನೈಟ್ರೋಜನ್ ಮಧ್ಯೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಒಟ್ಟು ನನಗೆ ಈಗ ಏನಾಗಿದೆ,
ನಾಲ್ಕು ಕಾರ್ಬನ್ ಆಟಮ್ ಇದೆ. ಈಚ್ ಕಾರ್ಬನ್ ಆಟಮ್ ಕ್ಯಾನ್ ಹ್ಯಾವ್ ತ್ರೀ ಬಾಂಡ್ಸ್. ಅದೇ ಥರ ನೈಟ್ರೋಜನ್ ಆಲ್ಸೋ ಕ್ಯಾನ್ ಹ್ಯಾವ್ 3 ಬಾಂಡ್ಸ್. ಯಾವುದ್ರ ಜೊತೆಗೆ ಬಾಂಡ್ ಆಗುತ್ತೆ? ಅಡ್ಜಸೆಂಟ್ ಯಾವುದಿದೆಯೋ ಅದು. ಕಾರ್ಬನ್ ಏನಾಗುತ್ತೆ, 2 ಬಾಂಡು ಅಡ್ಜಸೆಂಟ್ ಕಾರ್ಬನ್ ಆಟಮ್ ಜೊತೆಗಾಗುತ್ತೆ, ಒಂದು ಹೈಡ್ರೋಜನ್ ಜೊತೆಗಾಗುತ್ತೆ. ಆದರೆ ನೈಟ್ರೋಜನ್ ಏನು ಮಾಡುತ್ತೆ ಅಂದರೆ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಜೊತೆಗೆ ಒಂದು ಹೈಡ್ರೋಜನ್ ಜೊತೆಗೆ ಅದೇನಾಗುತ್ತೆ, ಬಾಂಡ್ನ ಫಾರ್ಮೇಷನ್ ಆಗುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಹ್ಯಾವ್ ದಿಸ್ ಟೈಪ್ ಆಫ್ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಬಟ್ ಈಚ್ atom going to have a p orbital which is not involved in hybridization. Unhybridized p orbital is there which is perpendicular to the plane of the ring. So each p orbital which is perpendicular to the plane of the carbon atom going to have carbon ಆದರೆ ಎಲ್ಲದರಲ್ಲೂ ಒಂದೊಂದು ಎಲೆಕ್ಟ್ರಾನ್ ಇರುತ್ತೆ, ನೈಟ್ರೋಜನ್ ಆದರೆ 2 ಎಲೆಕ್ಟ್ರಾನ್ ಇರುತ್ತೆ. ಸೊ ಅದು ಏನಿದೆಯಲ್ಲ ದೇ ಗೋಯಿಂಗ್ ಟು ಓವರ್ಲ್ಯಾಪ್ sideways to form a cyclic delocalized pi electron cloud above the plane and below the plane, and that we are going to call it as an aromatic sextex. ಇಲ್ಲಿ ಏನಾಗ್ತಾ ಇದೆ, ಫಸ್ಟ್ ಕೇಸಲ್ಲಿ ಏನಾಗ್ತಾ ಇದೆ, ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ. ಇನ್ನೊಂದು ಏನಾಗ್ತಾ ಇದೆ, ಪೈ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ. ಹೇಗಾಗ್ತಿದೆ ಅಂದರೆ ಈಚ್ ಕಾರ್ಬನ್ ಆಟಮ್ ಆ್ಯಂಡ್ ನೈಟ್ರೋಜನ್ ಆಟಮ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ unhybridized p orbital which is perpendicular to the plane of the ring. They are going to overlap sideways, thereby they are going to form the cyclic delocalized molecular pi orbital. So that leads to aromatic sextex, 1 electron cloud above the plane, below the plane. Aromatic delocalization of pi electrons ಎಷ್ಟಿದೆ ಅಂದರೆ 6 electrons ಇದೆ. Therefore it follows the Huckel's rule. Therefore this is aromatic in nature. ಮತ್ತು ಅದನ್ನೆಲ್ಲ ಕನ್ಸಾಲ್ಟೇಟ್ ಮಾಡೋದು ಅಂದರೆ ಯೂಶ್ವಲಿ ಈ ಕ್ವಶನ 4 ಮಾರ್ಕಕ್ಕೆ ಕೇಳ್ತಾರೆ. ಹೇಗೆ ಬರಿಬೇಕು ಅಂದರೆ ಫಸ್ಟ್ ಏನು ಬರಿಬೇಕು ಅಂತಂದರೆ ಪೈರೋಲ್ ಕೇಳಿದ್ರೆ ಇನ್ ಪೈರೋಲ್ ನೈಟ್ರೋಜನ್ ಆಟಮ್ ಆ್ಯಂಡ್ 4 ಕಾರ್ಬನ್ ಆಟಮ್ ಆರ್ ಇನ್ sp2 ಹೈಬ್ರಿಡೈಸ್ಡ್. ಅಂದರೆ ಏನು ಹೇಳ್ತಿದ್ದೀರಾ, ಪೈರೋಲ್ ಇಸ್ ಎ 5-member heterocyclic compound containing nitrogen as an hetero atom. ಸೊ ಆ ನೈಟ್ರೋಜನು ಮತ್ತು 4 ಕಾರ್ಬನ್ ಆಟಮು ಎಲ್ಲನೂ sp2 ಹೈಬ್ರಿಡ್ ಆರ್ಬಿಟಲ್ಸಲ್ಲಿದೆ. sp2 hybrid orbital ಅಂದರೆ it going to form 3 sp2 hybrid orbital. They are going to overlap with each other to form pentagon which is planar in nature. And also we are going to have a unhybridized p orbital of carbon having 1 unpaired electron, whereas nitrogen having 2 unpaired electron. They are going to overlap sideways, thereby they are going to form an aromatic sextex above the plane and below the plane. Thereby there will be 6 delocalized pi electrons are there which obeys the Huckel's rule having 4n+2 pi electron. Therefore pyrrole is aromatic in nature. ಒಂದು ಪ್ಲೇನಾರ್ ಆಗಿದೆ, ಸೈಕ್ಲಿಕ್ ಆಗಿದೆ. ಎರಡನೇದು ಡಿಲೋಕಲೈಸೇಷನ್ ಆಫ್ ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಆಫ್ pi electrons ಇದೆ. ನಾಲ್ಕನೇದು ಇಟ್ ಗೋಯಿಂಗ್ ಟು ಹ್ಯಾವ್ 4n+2 pi electrons. Therefore which follows all the rules and regulations of the Huckel's rule. Therefore this is aromatic in nature. ಸೊ sp2 ಹೈಬ್ರಿಡೈಸ್ಡ್ ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಓವರ್ಲ್ಯಾಪಿಂಗ್ ಆದಾಗ ಪ್ಲೇನಾರ್ ಮಾಲಿಕ್ಯೂಲ್ ಪ್ಲೇನಾರ್ ರಿಂಗ್ ಬಂತು ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಅನ್ಹೈಬ್ರಿಡೈಸ್ಡ್ ಪಿ ಆರ್ಬಿಟಲ್ ಓವರ್ಲ್ಯಾಪಿಂಗ್ ಆಗಿ ಆರೋಮ್ಯಾಟಿಕ್ ಸೆಕ್ಸ್ಟೆಕ್ಸ್ ಫಾರ್ಮೇಷನ್ ಆಯಿತು ಅಂದರೆ 3rd ಮಾರ್ಕ್ ಕೊಡ್ತಾರೆ. ಮೂರನೇದು ಇಟ್ ಫಾಲೋಸ್ ದಿ ಹಕಲ್ಸ್ ರೂಲ್ ಶೋಯಿಂಗ್ ದಿ ಓವರ್ಲ್ಯಾಪಿಂಗ್ ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ದಿಸ್ ದ ವೇ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಬಟ್ ದಿಸ್ ಆಲ್ಸೋ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಯೂಸಿಂಗ್ ದಿ resonance. So parallel is stabilized by resonance, and these are the different resonance hybrid I am going to have. So ನಿಮ್ಗೆ ಏನಾಗ್ತಾ ಇದೆ, ಈಗ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡ್ತಾ ಇದೆ, ಡಿಲೋಕಲೈಸೇಷನ್ ಆಗಬೇಕು. ಆ ರೆಸೊನೆನ್ಸ್ ಹೈಬ್ರಿಡ್ ಆಗಬೇಕು ಅಂದರೆ ದೇರ್ ಶುಡ್ ಬಿ ಕಂಟಿನ್ಯೂಯಸ್ ಮೂವ್ಮೆಂಟ್ ಆಫ್ ಪೈ ಎಲೆಕ್ಟ್ರಾನ್ಸ್ ಆಗಬೇಕು. ಸೊ ನೈಟ್ರೋಜನಲ್ಲಿರುವಂಥ ಪೈ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಆಫ್ ದಿ ರಿಂಗ್, ದೇ ಗೋಯಿಂಗ್ ಟು ಗಿವ್ ದಿ ಎಲೆಕ್ಟ್ರಾನ್ಸ್ ಟು ದಿ ನೆಕ್ಸ್ಟ್ ಸಿಗ್ಮಾ ಬಾಂಡ್ ಕೊಡುತ್ತೆ, CN ಬಾಂಡ್ ಕೊಡುತ್ತೆ. ನೆಕ್ಸ್ಟ್ ಅದರಲ್ಲಿ ಇರುವಂಥ ಬಾಂಡ್ ಏನಾಗುತ್ತೆ, ಮೂವ್ ಆಗುತ್ತೆ. ಸೊ ಆ ರೀತಿಯಾಗಿ ಏನಾಗ್ತಾ ಹೋಗುತ್ತೆ, ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಆಗಿ ಈ ಥರ ನನಗೇನಾಗುತ್ತೆ 6 ಎಲೆಕ್ಟ್ರಾನ್ಸ್ ನನಗೆ ತೋರಿಸ್ತಾ ಇದೆ. ದೇರ್ಫೋರ್ ದಿಸ್ ಈಸ್ ಆಲ್ಸೋ ಆರೋಮ್ಯಾಟಿಕ್ ಇನ್ ನೇಚರ್. ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿ ಆರೋಮ್ಯಾಟಿಸಿಟಿ ಇನ್ ಪೈರೋಲ್. ಥ್ಯಾಂಕ್ ಯು. ಸೊ ಈ ರೀತಿಯಾಗಿ ಈ ವಿಡಿಯೋದಲ್ಲಿ ನಾನು ರಿಲೇಟೆಡ್ ಟು ಆರೋಮ್ಯಾಟಿಸಿಟಿ ಆಫ್ ಪೈರೋಲ್. So why pyrrole? It's a 5-member heterocyclic compound containing a nitrogen. How it going to act as an aromatic in nature? How it going to follow the Huckel's rule? So how many number of pi electrons are there? So based on molecular orbital, depending upon the pi electrons, so I have considered the aromaticity of pyrrole in this video. Thank you. All the best. Good luck.